ಗತವೈಭವದೊಳಗೆ ಏನೆಲ್ಲ ಇದೆ? ಒಂದು ಬೇರೆ ಹೊಸ ಲೋಕ, ಒಂದು ಬೇರೆ ಪ್ರಪಂಚ. ನಾವು ಸಾಧಾರಣವಾಗಿ ಬೇರೆ ಚಿತ್ರಗಳು ನೋಡೋಕೆ ಹೋದಾಗ ಸಿಗುವಂಥ ಪ್ರಪಂಚ ಅಲ್ಲ, ಇದು ಬೇರೆ ಲೋಕನೇ ಸೃಷ್ಟಿಯಾಗಿದೆ. ಅದನ್ನು ಮಕ್ಕಳು ಇದೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ, ಪದೇ ಪದೇ ನೋಡಬೇಕು ಅಂತ ಇಷ್ಟಪಡ್ತಾರೆ. ರಿಪೀಟ್ ಆಡಿಯನ್ಸ್ ಜಾಸ್ತಿ ಇರ್ತಾರೆ. ಅದಾದಮೇಲೆ ಒಂದು ಒಂದು ಟೀನೇಜ್ ಒಂದು ಏಜ್ ಗ್ರೂಪ್ನವರು ತುಂಬ ಜನ ಸುನಿ ಸರ್ದು ಸಿಗ್ನೇಚರ್ ಡೈಲಾಗ್ಸು, ಆ ತರಲೆ ಕಾಮಿಡಿ, ಆ ಕಾಲೆಳೆಯುವಂಥದ್ದು, ಈ ಥರದ ವಿಚಾರಗಳು, ಈ ಥರದಕ್ಕೆ ಒಂದು ವರ್ಗ ಅಭಿಮಾನಿಗಳಿದ್ದಾರೆ. ಈ ಥರದೊಂದು ರೈಟಿಂಗ್ಗೆ, ಈ ಥರದೊಂದು ಹ್ಯೂಮರ್ಗೆ ಒಂದು ಅಭಿಮಾನಿಗಳಿದ್ದಾರೆ. ಸೊ ಆ ಸುನಿ ಸರ್ ಸಿಗ್ನೇಚರ್ ಡೈಲಾಗ್ಸು, ಆ ಕಾಮಿಡಿ ಪಂಚ್ ಅದೆಲ್ಲ ಇದ್ದೇ ಇದೆ ಗತವೈಭವದಲ್ಲಿ. ಇನ್ನೂ ಜಾಸ್ತಿ ಇದೆ, ಹೊಟ್ಟೆ ಹಿಡ್ಕೊಂಡು ನಗೋಷ್ಟು ತಮಾಷೆ ಕಾಮಿಡಿ ಎಲ್ಲ ಇದೆ. ಅದರ ಜೊತೆಗೆ ಒಂದು ಕಪಲ್ ಥರ ಬರೋವಂಥವ್ರಿಗೆ, ಗಂಡ ಹೆಂಡತಿ ಬರೋವಂಥವ್ರಿಗೆ, ಕಪಲ್ ಬರೋವಂಥವ್ರಿಗೆ, ಅವ್ರಿಗೆ ಒಂದು ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ ಕಥೆಯಲ್ಲಿ. ತುಂಬ ಒಂದು ಪ್ಯೂರ್ ಆಗಿರೋದು, ನಿಷ್ಕಲ್ಮಶವಾದ ಪ್ರೀತಿ, ಒಂದು ನಿಷ್ಕಲ್ಮಶವಾದ ಪ್ರೀತಿ ಗತವೈಭವದಲ್ಲಿದೆ.